ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಂಡ್ಯದ ಬಳಿಕ ಬೆಂಗಳೂರಿನಲ್ಲೂ ಜನನಾಯಕನಿಗೆ ಕುಕ್ ಕೊಡ್ತಾ ಇದ್ದಾರೆ. ವಿವಾದ ಹೆಚ್ಚಾಗ್ತಾ ಇದ್ದಂತೆ ಥಿಯೇಟರ್ಗಳ ಮುಂದೆ ಪೋಸ್ಟರ್ ತೆರವುಗೊಳಿಸಲಾಗ್ತಾ ಇದೆ. ನವರಂಗ್ ಥಿಯೇಟರ್ನಲ್ಲಿ ಶೋ ಕ್ಯಾನ್ಸಲ್ ಮಾಡಿದ್ದಾರೆ ಮಾಲೀಕರು. ನವರಂಗ್ ಚಿತ್ರಮಂದಿರಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಲ್ಪಿಸಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸಿನಿಮಾ ಪ್ರದರ್ಶನ ರದ್ದು ಮಾಡಲಾಗಿದೆ. ಜನನಾಯಕನ್ ಸಿನಿಮಾ ಇರೋ ಥಿಯೇಟರ್ಗಳಿಗೆ ಭದ್ರತೆಯನ್ನ ಕಲ್ಪಿಸಲಾಗಿದೆ. ನೋಡಿ, ನವರಂಗ್ ಚಿತ್ರಮಂದಿರದಲ್ಲೂ ಕೂಡ ಜನನಾಯಕನ್ ಸಿನಿಮಾ ಪ್ರದರ್ಶನ ಕಾಣ್ತಾ ಇತ್ತು. ಬಟ್ ಈಗ ಅಲ್ಲಿ ಪ್ರದರ್ಶನ ಇಲ್ಲ. ಏಕೆ ಅಂತ ಅಂದ್ರೆ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸೊ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದರ ಬಗ್ಗೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಒಂದು ಕಡೆ CWRC ತಮಿಳುನಾಡಿಗೆ ಪ್ರತಿ ದಿವಸ 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅನ್ನುವಂಥ ಒಂದು ಆದೇಶವನ್ನು ಕೊಟ್ಟಿತ್ತು. ಅದರ ಬೆನ್ನಲ್ಲೇ CWMA ಕೂಡ CWRC ಆದೇಶವನ್ನು ಎತ್ತಿ ಹಿಡಿದಿದೆ. ಇದು ರಾಜ್ಯಕ್ಕೆ ಆಗಿರುವಂತಹ ಅನ್ಯಾಯ ಅನ್ನುವಂಥ ಒಂದು ಆರೋಪ ಕೇಳಿಬರ್ತಾಯಿದೆ. ಯಾಕೆಂದರೆ ಒಂದು ಕಡೆ ಕುಡಿಯೋ ನೀರಿಲ್ಲ, ಇದ್ರ ನಡುವೆ ತಮಿಳುನಾಡಿಗೆ ನೀರನ್ನು ಯಾವ ರೀತಿಯಾಗಿ ಬಿಡಬೇಕು ಅನ್ನುವಂಥ ಒಂದು ಆಕ್ರೋಶ ಇಡೀ ರಾಜ್ಯಾದ್ಯಂತ ವ್ಯಕ್ತವಾಗ್ತಿದೆ. ತಮಿಳುನಾಡು CM ಜೋಸೆಫ್ ವಿಜಯ್ ಅಭಿನಯದ ಜನನಾಯಕನ್ ಸಿನಿಮಾ ಈಗಾಗಲೇ ಪ್ರದರ್ಶನ ಕಾಣ್ತಾ ಇದೆ. ಯಾವಾಗ CWMA ಆದೇಶವನ್ನು ಕೊಡ್ತು, ರಾಜ್ಯದಲ್ಲಿ ಪ್ರದರ್ಶನ ಆಗ್ತಾ ಇರುವಂತಹ ಚಿತ್ರಮಂದಿರಗಳ ಮುಂದೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಸದ್ಯ ನಾನು ನವರಂಗ್ ಚಿತ್ರಮಂದಿರದ ಮುಂಭಾಗ ಇದ್ದೀನಿ. ಈ ಚಿತ್ರಮಂದಿರದಲ್ಲೂ ಕೂಡ ಜನನಾಯಕನ್ ಮಧ್ಯಾಹ್ನದ 2 ಶೋ ಅಂದರೆ ಮ್ಯಾಟ್ನಿ ಮತ್ತು ಮಧ್ಯಾಹ್ನದ ನಂತರ ಶೋ ಏನಿತ್ತು ಆ ಒಂದು ಶೋ ಆಗ್ತಾ ಇತ್ತು. ಈಗ ಆ ಪೋಸ್ಟರ್ ಏನಿತ್ತು ಆ ಪೋಸ್ಟನ್ನು ಕೂಡ ತೆಗೆದು ಹಾಕಲಾಗಿದೆ. ಕರಾವಳಿ ಚಿತ್ರದ ಪಕ್ಕದಲ್ಲೇ ಜನನಾಯಕನ ಪೋಸ್ಟರ್ ಕೂಡ ಹಾಕಲಾಗಿತ್ತು. ಸದ್ಯಕ್ಕೆ ಆ ಒಂದು ಪೋಸ್ಟನ್ನು ತೆಗೆಯುವಂಥ ಕೆಲಸಕ್ಕೆ ಚಿತ್ರಮಂದಿರದ ಮಾಲೀಕರು ಮುಂದಾಗಿದ್ದಾರೆ. ಇನ್ನೊಂದು ಮಾತು ಅಂತಂದರೆ, ಯಾವಾಗ CWMA ಆದೇಶವನ್ನು ಕೊಡ್ತೋ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಚಿತ್ರಮಂದಿರದ ಮುಂಭಾಗ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಒಂದು ಕಡೆ ಕರವೇ ಕಾರ್ಯಕರ್ತರಾಗಿರ್ಬೋದು, ರೈತ ಪರ ಸಂಘಟನೆಗಳೆಲ್ಲವೂ ಕೂಡ ಚಿತ್ರಮಂದಿರ ಈಗಾಗಲೇ ತಮಿಳುನಾಡು ತೀರ್ಪು ಕೊಟ್ಟಿರೋದ್ರಿಂದ, ತಮಿಳುನಾಡು ಪರವಾಗಿ ತೀರ್ಪು ಬಂದಿರೋದ್ರಿಂದ ನಮಗೆ ಅನ್ಯಾಯ ಆಗ್ತಿದೆ, ನಾವು ನಮ್ಮ ಪರವಾಗಿ ತಮಿಳುನಾಡು CM ಇರಬೇಕಾಗಿದೆ. ಯಾಕೆಂತಂದರೆ ವಾಸ್ತವಾಂಶವಾಗಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗಿಲ್ಲ. ಇಂಥ ಸಂದರ್ಭದಲ್ಲಿ ಜೋಸೆಫ್ ವಿಜಯ್ ನಮ್ಮ ಪರವಾಗಿ ಮಾತನಾಡಬೇಕಾಗಿತ್ತು. ಆದರೆ ಇಲ್ಲಿ ಅವರು ತಮಿಳುನಾಡು ಪರವಾಗಿ ಇದ್ದಾರೆ. ವಾಸ್ತವಾಂಶನ ಗೊತ್ತಿದ್ರೂ ಕೂಡ ಅವರು ಸುಮ್ಮನಿರುವಂಥದ್ದು ಸರಿಯಲ್ಲ ಅಂಥೇಳಿ ಅವರ ಅಭಿನಯದ ಸಿನಿಮಾಗಳಿಗೆ ಮುತ್ತಿಗೆ ಹಾಕಬೇಕು ಮತ್ತು ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಆ ಒಂದು ಸಿನಿಮಾವನ್ನು ಪ್ರದರ್ಶನ ಮಾಡಬಾರ್ದು ಅನ್ನುವಂತಹ ಒಂದು ಮಾತನ್ನು ಕನ್ನಡ ಪರ ಹೋರಾಟಗಾರರು ಹೇಳ್ತಾ ಇದ್ರು. ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ದಿನದ 2 ಆಟ ಕರಾವಳಿ, ಇನ್ನೆರಡು ಪ್ರದರ್ಶನ ಇದ್ದಿದ್ದು ಜನನಾಯಕನ್ ಸಿನಿಮಾ. ಈಗ ಸದ್ಯಕ್ಕೆ ಇವತ್ತು ಬೆಳಗ್ಗೆಯಿಂದನೇ ಜನನಾಯಕನ್ ಸಿನಿಮಾ ಪ್ರದರ್ಶನ ಆಗ್ತಾ ಇಲ್ಲ. ಯಾವಾಗ CWMA ಆದೇಶವನ್ನು ಕೊಡ್ತು ಆ ತಕ್ಷಣದಿಂದನೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಬಸ್ಸನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. BMTC ಬಸ್ಸನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಯಾಕೆಂದರೆ ಯಾರು ಕನ್ನಡ ಪರ ಸಂಘಟನೆಗಳು ಅಥವಾ ಯಾರಾದರೂ ಹೋರಾಟಗಾರರು ಬಂದು ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕುವಂಥದ್ದಾಗಿರ್ಬೋದು ಅಥವಾ ಇಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ವಶಕ್ಕೆ ಪಡೆಯೋಕ್ಕೆ ಬೇಕಾದಂತಹ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಕೇವಲ ನವರಂಗ್ ಚಿತ್ರಮಂದಿರ ಮಾತ್ರ ಅಲ್ಲ, ಎಲ್ಲೆಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಜನನಾಯಕನ್ ಸಿನಿಮಾ ಪ್ರದರ್ಶನ ಆಗ್ತಾ ಇದೆ ಆ ಎಲ್ಲ ಸಿನಿಮಾ ಮಂದಿರಗಳ ಮುಂದೆನೂ ಕೂಡ ಈ ರೀತಿಯಾದಂಥ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಈಗಾಗಲೇ ಮಂಡ್ಯ ಸೇರಿದಂತೆ ಅಂದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಎಲ್ಲೆಲ್ಲಿ ಚಿತ್ರ ಪ್ರದರ್ಶನ ಆಗ್ತದೆ ಆ ಚಿತ್ರಮಂದಿರಗಳ ಮುಂದೆ ಕನ್ನಡ ಕರವೇ ಕಾರ್ಯಕರ್ತರು ಹೋಗಿ ಚಿತ್ರ ಪ್ರದರ್ಶನ ರದ್ದು ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು ಅಥವಾ ಆ ಚಿತ್ರದ ಬ್ಯಾನರನ್ನು ಹರಿದು ಹಾಕುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಸೊ ಅದೇ ಒಂದು ಬೆಳವಣಿಗೆ ಬೆಂಗಳೂರಿನಲ್ಲೂ ಕೂಡ ಆಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಸೊ ಹೀಗಾಗಿ ಜನನಾಯಕನ್ ಸಿನಿಮಾದ ಪೋಸ್ಟರನ್ನು ತೆಗೆಯುವಂಥ ಕೆಲಸ ಮಾಡಲಾಗಿದೆ. ಮತ್ತು ಪ್ರದರ್ಶನ ಏನಿತ್ತು ಈಗ ಅಂದರೆ ತೀರ್ಪು ಬಂದ ನಂತರ ಇರುವಂಥ ಎಲ್ಲ ಪ್ರದರ್ಶನಗಳನ್ನು ಕೂಡ ಈಗ ರದ್ದು ಮಾಡುವಂಥ ಕೆಲಸಕ್ಕೆ ಚಿತ್ರಮಂದಿರ ಮಾಲೀಕರು ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಉಲ್ಲಾಸ್ ಎಸ್ ಕಿರ್ವಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.